tells a tale the whole city knows. Rhythms in the shadows where the cold wind blows. Life's a gamble on these streets, anything goes. ನಮಸ್ಕಾರ ಎಲ್ಲರಿಗೂ ಮಾಡೋದು ಯಾವ ಥರ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಬಾಣಲಿ ಇಟ್ಟಿದ್ದೀನಿ. ಬೆಲ್ಲನ 1 ಕಪ್ಪು ಶೇಂಗಾ ಬೀಜ ತಗೊಂಡ್ರೆ ಅರ್ಧ ಕಪ್ಪು ಬೆಲ್ಲ ತಗೋಬೇಕು. ಆಮೇಲೆ ಶೇಂಗಾ ಬೀಜನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೋಬೇಕು. ಉಜ್ಜಿ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ ಅರ್ಧ ಕಪ್ ಬೆಲ್ಲ ತಗೊಂಡಿದ್ದೀನಿ. ನೀವು ಬೆಲ್ಲ ಕಡಿಮೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸ್ವೀಟ್ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು 5 ml ಅಷ್ಟು ನೀರು ಹಾಕೋಬೇಕು. ಒಂದು ಚಮಚ ಅಂತ ಅಂದ್ಕೊಂಡ್ರೆ ಅಷ್ಟೇ ನೀರು ಹಾಕಬೇಕು. ಅದಕ್ಕಿಂತ ನೀರು ಜಾಸ್ತಿ ಹಾಕಿದರೆ ಫುಲ್ ತೆಳ್ಳಗಾಗ್ಬಿಡುತ್ತೆ. ಆಮೇಲೆ ಅದು ಚೆನ್ನಾಗಿ ಕುದಿಬೇಕು. ಬೆಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ಚೆನ್ನಾಗಿ ಆಗ್ತವೆ ನೋಡಿ. ಅಷ್ಟರಲ್ಲೇ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ನೋಡಿ. ಶೇಂಗಾ ಬೀಜ ಎಲ್ಲ ನೀಟಾಗಿ ಚೆನ್ನಾಗಿ ಈ ಥರ ಕೈಲಿ ಈ ಥರ ಉಜ್ಜಿದ್ರೆ ನೀಟಾಗಿ ಕ್ಲೀನ್ ಆಗ್ತವೆ. ನೋಡಿ ಈ ಥರ ತೆಗ್ಗುಂಡು ತಗೊಂಡು ಒಂದು ಸ್ವಲ್ಪ ಹಿಂಗೆ ಮ್ಯಾಶ್ ಮಾಡಿದರೆ 2 ಹೋಳು ಆಗ್ತವೆ. ನೀವು ಸಣ್ಣಕ್ಕೆ ಬೇಕು ಅಂದರೆ ಮಾಡ್ಕೊಳ್ಳಿ. ನಾನು 2 ಹೋಳು ಮಾಡಿದ್ದೀನಿ. ಮಕ್ಕಳಿಗೆ ಹಿಡ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಂಥೇಳಿ. ನೋಡೋಕ್ಕೂ ಚೆನ್ನಾಗಿರುತ್ತೆ. ಅಂಗಡಿ ಮನೆ ಶೇಂಗಾ ಮಿಠಾಯಿ ಥರನೇ ಕಾಣುತ್ತೆ. ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಅಂಥೇಳಿ. ಸ್ನ್ಯಾಕ್ಸ್ಗೆ ಒಳ್ಳೆಯದಿದು. ಶೇಂಗಾ ಬೆಲ್ಲ 2 ಆಗಿರೋದ್ರಿಂದ HP ಕೂಡ ಇಂಪ್ರೂವ್ ಆಗುತ್ತೆ. ನೋಡಿ ಬೆಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಕಡೆ ಶೇಂಗಾ ಬೀಜನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಬೆಲ್ಲ ಪಾನಕ ಬರ್ತಾ ಇದೆ. ಅಬ್ಸರ್ವ್ ಮಾಡಬೇಕು. ಅದು ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು ಪಾನಕನ. ಯಾಕಂದರೆ ಜೋರು ಉರಿ ಇಟ್ಬಿಟ್ರೆ ಬೆಲ್ಲ ಸೀದೋಗ್ಬಿಡ್ತೈತೆ, ಮತ್ತು ಒಂಥರ ಸೀದರ ವಾಸನೆ ಆಗ್ಬಿಡುತ್ತೆ. ಹಂಗಾಗಿ ಸಣ್ಣ ಉರಿಯಲ್ಲೇ ನಿಧಾನಕ್ಕೆ ಬೇಯಿಸ್ಬೇಕು. ನೋಡಿ ಆಗ್ತಾಯಿದೆ, ಪಾನಕ ರೆಡಿ ಆಗ್ತಾಯಿದೆ. ಸಣ್ಣದ ಬೆಲ್ಲದ ಉಂಡೆ ಥರ ಏನಾರು ಅನಿಸಿದ್ರೆ ಸ್ವಲ್ಪ ಚೌಟಲ್ಲಿ ಈ ಥರ ತಿಕ್ಕ್ರಿ. ಅದು ಎಲ್ಲ ಬೆರ್ಕೊಂಡು ಹೋಗುತ್ತೆ. ಅದರಲ್ಲಿ ನೀರಲ್ಲೇ ಬೆರ್ತ್ಕೊಂಡು ಹೋಗುತ್ತೆ. ನೋಡಿ ಪಾನಕ ಆಗ್ತಾಯಿದೆ, ಕಾಣಿಸ್ತಾ ಇದೆನಾ? ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು. ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ಚೆನ್ನಾಗಾಗುತ್ತೆ. ನೋಡಿ ಕುದಿತಾ ಇದೆ ನೋಡಿ. ಇವಾಗ ಪಕ್ಕಕ್ಕೊಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡಿರ್ಬೇಕು. ಆ ಬೆಲ್ಲದ ಪಾನಕನ ಸ್ವಲ್ಪ ನೀರಲ್ಲಿ ಹಾಕಿ ಒಂದು 2ರಿಂದ 3 ನಿಮಿಷ ಬಿಡಬೇಕು. ಬಿಟ್ಟಾಗ ಅದು ಗಟ್ಟಿ ಆಗುತ್ತೆ. ಯಾವ ಥರ ಅಂದರೆ ಒಂಥರ ಕಲ್ಲು ಸೌಂಡ್ ಬರುತ್ತಲ್ಲ, ಕಲ್ಲು ನೆಲಕ್ಕೆ ಕುಟ್ಟಿದಾಗ ಸೌಂಡ್ ಬರುತ್ತೆ ನೋಡ್ರಿ, ಟಕ್ 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 ಅಂತೇಳಿ. ಆ ಥರ ಸೌಂಡ್ ಬರಬೇಕು. ಆ ಥರ ಸೌಂಡ್ ಬಂದರೆ ಮಾತ್ರ ಇದು ಶೇಂಗಾ ಮಿಠಾಯಿ ಮಾಡೋಕ್ಕೆ ಪರ್ಫೆಕ್ಟಾಗಿ ಆಗಿದೆ ಅಂಥೇಳಿ. ಇಲ್ಲಾಂದರೆ ಇನ್ನೂ ಒಂದು ಸ್ವಲ್ಪ ಕುದಿಸ್ಬೇಕಾಗುತ್ತೆ. ಆ ಥರ ಗಟ್ಟಿ ಆಗತ್ತಾರೆ ನೋಡಿ. ಚೆನ್ನಾಗಿ ಕುದ್ದಿರೋದ್ರಿಂದ ನಾನೀಗ ಶೇಂಗಾ ಬೀಜ ಅದರಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಥರ ಚೆನ್ನಾಗಿ ತಿರುಗಬೇಕು. ಸಣ್ಣ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ತಿರುಗಬೇಕು. ಎಲ್ಲ ಮಿಕ್ಸ್ ಆಗೋ ತನಕ ನೀಟಾಗಿ ತಿರುಗ್ರಿ. ಈಗ ಅದಕ್ಕೊಂದು ಸ್ವಲ್ಪ ಸೋಡಾ ಪುಡಿ ಹಾಕಬೇಕು. ಜಸ್ಟ್ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕಬೇಕು ನೋಡಿ. ಸೋಡಾ ಪುಡಿ ಹಾಕಿ ಕ್ಲೀನಾಗಿ ಅದನ್ನು ಕಲಿಸ್ಬೇಕು. ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ಕಲಿಸ್ಬೇಕು. ಸ್ವಲ್ಪ ಗಟ್ಟಿ ಆಗೋ ತನಕ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಅದರಲ್ಲೇ ಗಟ್ಟಿ ಆಗಬೇಕು. ಸೋಡಾ ಪುಡಿ ಹಾಕೋದ್ರಿಂದ ಗಟ್ಟಿಯಾಗಿ ಕ್ರಂಚಿ ಥರ ಆಗುತ್ತೆ. ಹಾಗಾಗಿ ಸೋಡಾ ಪುಡಿ ಮಾತ್ರ ಮರಿಬಾರ್ದು ಯಾವ ಕಾರಣಕ್ಕೂ. ಸೋಡಾ ಪುಡಿನೇ ಇದಕ್ಕೆ ಮೇಯ್ನು. ಹೆಲ್ತಿ ಕೂಡ ಒಳ್ಳೆಯದಿದು. ಸ್ವಲ್ಪ ಒಂದು ಚಿಟಿಕೆಯಷ್ಟು ಮಾತ್ರ ಹಾಕಬೇಕು, ಮತ್ತು ಜಾಸ್ತಿ ಹಾಕಬಾರ್ದು ನೋಡಿ. ಇವಾಗ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ನಾನು. ಈ ಕಡೆ ಒಂದು ಇದನ್ನು ಇಟ್ಕೊಂಡಿದ್ದೀನಿ, ಪಾನ್ ಇಟ್ಕೊಂಡಿದ್ದೀನಿ. ಆ ಪಾನ್ಗೆ ತುಪ್ಪ ಅಥವಾ ಎಣ್ಣೆ ಏನಾದ್ರೂ ಹಾಕಬೇಕು.
ಆ ಥರ ಹಾಕಿದರೆ ಅಡಿಗೆ ತಾಳಕ್ಕೆ ಹಿಡಿಯಲ್ಲ ಅಂತೇಳಿ ಹಾಕ್ತಾಯಿದ್ದೀನಿ. ಇನ್ನು ಇವಾಗ ಹೊಸ್ದಾಗಿ ಬಿಗಿನರ್ಸ್ ಮಾಡೋರಾದರೆ ಅದಕ್ಕೆ ಕಡಲೆ ಹಿಟ್ಟನ್ನ ತಳದಲ್ಲಿ ಹಾಕ್ಕೋಬೇಕು. ಯಾಕಂದರೆ ಸ್ವಲ್ಪ ನಿಮಗೇನಾರ ತೆಳು ಅನಿಸಿದ್ರು ಕಡಲೆ ಹಿಟ್ಟು ಹಾಕೋದ್ರಿಂದ ಅದು ಹೀರ್ಕೊಳ್ಳುತ್ತೆ, ಹಂಗಾಗಿ ಇನ್ನೂ ಚೆನ್ನಾಗಾಗುತ್ತೆ. ನಾವು ಯಾವಾಗಲೂ ರೆಗ್ಯುಲರಾಗಿ ಮಾಡೋದ್ರಿಂದ ತುಪ್ಪನೇ ಕೆಳಗಡೆ ತಳಕ್ಕೆ ಸ್ವಲ್ಪ ಸವರಿದ್ದೀನಿ ನೋಡಿ. ಈ ಥರ ಎಲ್ಲ ನೀಟಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ನಿಧಾನಕ್ಕೆ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಸಮ ಮಾಡಿ ತಟ್ಟಬೇಕು. ಅದನ್ನು ಸಮನಾಗಿ ಕಾಣೋ ಥರ ತಟ್ಟಬೇಕು. ಆ ಥರ ತಟ್ಟಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಕ್ರಿಸ್ಪಿಯಾಗಿರೋ ಅಂಥ ಶೇಂಗಾ ಮಿಠಾಯಿ ರೆಡಿಯಾಗಿರುತ್ತೆ ನೋಡಿ. ಕಾಣಿಸ್ತಾ ಇದೆ ನೋಡಿ, ನಾನು ಹಾಕಿದ್ದೀನಿ ನೋಡಿ. ಈ ಥರ ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಅದರ ಹಾಕಿ ಒಂದು 5-10 ನಿಮಿಷ ಆದ ತಕ್ಷಣ ಅದನ್ನು ಕಟ್ ಮಾಡಿ. ಉಳಿದಿರೋದನ್ನು ನೋಡಿ ಈ ಥರ ಹಾಕಿದ್ದೀನಿ ಇನ್ನೊಂದರಲ್ಲಿ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಮನೇಲಿ ಮಾಡಿ ಆರಾಮ ಮಕ್ಳಿಗೆ ಸ್ನ್ಯಾಕ್ಸ್ಗೆಲ್ಲ ಡೈಲಿ ಯೂಸಿಗೆ ಕೊಡ್ಬೋದು, ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.